ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಒಂದು ಸೂಪರ್ ಆಗಿ ಮಾಡುವಂತ ರೈಸ್ ಹಾಗೆ ಈಸಿಯಾಗಿ ಆಗುವಂತ ರೈಸ್ ಒಂದಿಗೆ ನಾನು ಈ ವಿಡಿಯೋದಲ್ಲಿ ಮತ್ತೆ ನಿಮಗೆ ಈಸಿಯಾಗಿ ಬ್ರೇಕ್ಫಾಸ್ಟ್ ಅನ್ನ ಅಥವಾ ಲಂಚ್ ಅನ್ನ ನಾವು ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರುವಂತ ರೈಸ್ ಬಂದ್ಬಿಟ್ಟು ಮೇಥಿ ಬಾತು. ನೋಡಿ, ಈಸಿಯಾಗಿ ಮಾಡ್ಕೋಬಹುದು. ಹಾಗೆ ಒಂದೇ ತರ ನಾವು ಪಲಾವನ್ನ ಮಾಡ್ತಾ ಇರ್ತೀವಲ್ವಾ, ಅದ್ರ ಬದಲಾಗಿ ಈ ತರ ಮೆಂತ್ಯ ಸೊಪ್ಪನ್ನ ಬಳಸಿ ನಾವು ರೈಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಮಾಡಿ. ಹಾಗಾದ್ರೆ ಅದಕ್ಕೆ ಏನೆಲ್ಲ ಬೇಕಂತ ನೋಡ್ಕೊಂಬರೋಣ. 4 ಟೊಮೊಟೊ ತಗೊಳ್ಳಿ, ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಹಾಗೆ ಹಸಿರು ಮೆಣಸಿನ್ಕಾಯಿ ತಗೊಳ್ಳಿ, ಒಂದು 3-4. ಕೊತ್ತಂಬರಿ ಸ್ವಲ್ಪ ತಗೊಳ್ಳಿ. ಹಾಗೆ ಆನಿಯನ್ ತಗೊಳ್ಳಿ. 2 ಕಟ್ಟಷ್ಟು ಮೆಂತ್ಯ ಸೊಪ್ಪಿದೆ. ಸ್ವಲ್ಪ ಅರಿಶಿಣ, ಹಾಗೆ ಖಾರದ ಪುಡಿ. 2 3 ಚಮಚ ತಗೊಳ್ಳಿ. ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು, ಗರಂ ಮಸಾಲ ತಗೊಳ್ಳಿ. ಚಕ್ಕೆ, ಲವಂಗ, ಅನಾನಸ್ ಮೊಗ್ಗು, ಅವೆಲೆ, ಹಾಗೆ ಎಣ್ಣೆ ತಗೊಳ್ಳಿ. ಇಲ್ಲಿ ನಿಮಗೆ ತೋರಿಸ್ತಾ ಇರೋದು ಅಕ್ಕಿನ ನೆನೆ ಹಾಕಿರುವಂಥದ್ದು. ಸೊ ನೋಡಿ, ಚಮಚ ಹಾಕಿ ತೋರಿಸ್ತಾ ಇದ್ದೀನಿ. ಅಕ್ಕಿ ಈಗಾಗಲೇ ಚೆನ್ನಾಗಿ ನೆಂದಿದೆ. 10-15 ನಿಮಿಷ ನಾನು ನೆನೆಸಿದ್ದೆ. ನಿಮ್ಮ ಹತ್ರ ಇನ್ನೂ ಟೈಮ್ ಇದೆ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಬಿಡ್ಬೋದು. ಇದೇ ಗ್ಲಾಸಲ್ಲಿ ನಾನು 4 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಹಾಗೆ 8 ಗ್ಲಾಸನ್ನ ನೀರನ್ನು ಹಾಕಿದ್ದೀನಿ. 1 ಗ್ಲಾಸಿಗೆ 2 ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಫ್ರೆಂಡ್ಸ್. ಹಾಗಾದ್ರೆ ಮಾಡೋಣ. ನೋಡಿ, ಇಲ್ಲಿ ನಾನು ಇಟ್ಟು ಅದ್ರ ಮೇಲೆಲ್ಲ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ. ಈಗ ಸೊ ಎಣ್ಣೆ ಕಾದ ನಂತರ ಲವಂಗ, ಏಲಕ್ಕಿ, ಪಲಾವ್ ಎಲೆ ಇವನ್ನೆಲ್ಲ ಹಾಕ್ಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಹಸಿರು ಮೆಣಸಿನ್ಕಾಯಿನ ಹಾಕಿ, ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸಿ ಸ್ವಲ್ಪ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಬೇಯಲಿ. ನೋಡಿ, ಈ ಸಮಯದಲ್ಲಿ ಬೇಕಾದರೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ, ಇನ್ನೂ ಬೇಗ ಆಗುತ್ತೆ. ಹಾಗಾಗಿ ನೋಡಿ, ಈಗ ಟೊಮೊಟೊ ಹಾಕಿ ಇದು ಸಹ ಚೆನ್ನಾಗಿ ಬೇಯಲಿ. ನೋಡಿ, ಈಗ ನಾನು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಅದು ಸಹ ಚೆನ್ನಾಗಿ ಬೆಂದಮೇಲೆ ನೋಡಿ, ಈಗ ಬೆಂದಿದೆ. ಅದಕ್ಕೆ ಗರಂ ಮಸಾಲ ಹಾಕ್ತಾ ಇದ್ದೀನಿ, ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ, ಖಾರವನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಇಲ್ಲಿ ನೀವು ಇನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಹರಳುಪ್ಪನ್ನು ನಾನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಸಣ್ಣದಾಗಿರುವಂಥ ಉಪ್ಪನ್ನು ಸಹ ಹಾಕ್ಬೋದು. ನಾನು ಈ ಥರ ಅಡುಗೆಗೆ ನೈಸ್ ಉಪ್ಪನ್ನು ಹಾಕೋ ಬದಲು ಉಪ್ಪನ್ನು ಹಾಕ್ತೀನಿ. ಲಾಸ್ಟಲ್ಲಿ ಈ ನೆನೆಸಿದ್ನಲ್ವ ಅಕ್ಕಿ, ಅದನ್ನು ಹಾಕ್ಬಿಟ್ಟು ನೀರು ಸಮೇತ ಹಾಕ್ಬಿಡಿ. ಚೆನ್ನಾಗಿ ಕಲಸಿ. ಈ ಟೈಮಲ್ಲಿ ಬೇಕಾದರೆ ನೀವು ಸ್ವಲ್ಪ ತುಪ್ಪ ಹಾಕ್ಕೋಬೋದು, ನಾನು ಹಾಕಿಲ್ಲ. ಕೊತ್ತಂಬರಿನ ಹಾಕ್ಬಿಡಿ. ಮುಚ್ಚಳ ಮುಚ್ಚಿ 2 ವಿಜಲ್ ಬಂದರೆ ಸಾಕು ಫ್ರೆಂಡ್ಸ್, ರೈಸ್ ರೆಡಿ ಆಗುತ್ತೆ. ಸೊ ನೋಡಿ, ಇದು ಈಗಾಗಿದೆ. ಒಳ್ಳೆ ಫ್ಲೇವರ್ ಬರುತ್ತೆ ಫ್ರೆಂಡ್ಸ್ ಇದರಿಂದ. ಬಿಸಿ ಇರುವಾಗಲೇ ತಿನ್ನಿ, ಚೆನ್ನಾಗಿರುತ್ತೆ. ಜೊತೆ ನಾನು ತೋರಿಸಿರುವಂಥ ಡಾಬಾ ಸ್ಟೈಲಿನ ಗ್ರೇವಿ ಆದರೂ ಮಾಡ್ಕೊಳ್ಳಿ ಅಥವಾ ಮೊಸರು ಬಜ್ಜಿ ಆದರೂ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಸಿಯಾಗಿ ಮಾಡ್ಕೊಳ್ಳಿ, ಹೊಟ್ಟೆ ತುಂಬ ಊಟ ಮಾಡಿ. ಒಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು.